ಕಾವೇರಿ ನೀರು ಮಂಡ್ಯದಲ್ಲಿ ಸಿಡಿದ ರೈತರು. ಮಂಡ್ಯದಲ್ಲಿ ಕನ್ನಡಪರ ರೈತಪರ ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇದ್ದು, ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರಿಂದ ಕಡ್ಲೆಪುರಿ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ರೈತರಿಗೆ ಕಡ್ಲೆಪುರಿ ಭಾಗ್ಯ ಕೊಟ್ಟಿದೆ ಅಂತ ಘೋಷಣೆ ಕೂಗಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಂಜಯ್ ವೃತ್ತದಲ್ಲಿ ಕಡ್ಲೆಪುರಿ ಹಂಚಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡಪರ ರೈತಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನೋಡ್ತಾ ಇದ್ದೀರಿ. ವರುಣನ ಕೃಪೆಯಿಂದ ಅಷ್ಟೋ ಇಷ್ಟೋ ನೀರು ಬರುವ ಸಂದರ್ಭದಲ್ಲಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪುರಿ ತಿಂದು ಹೊಟ್ಟೆ ಹಸುವನ್ನ ಜೀರ್ಣಿಸ್ಕೊಳ್ಳೋ ಸ್ಥಿತಿ ಬಂದಿದ್ದೇವೆ. ಇನ್ನಷ್ಟು ನೀರು ತಮಿಳುನಾಡು ಕೊಟ್ಟೋಗ್ಬಿಟ್ರೆ ಅದೇ ಭಾಗ್ಯವನ್ನ ನೀವು ಕೊಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಶಾಸಕರೇ, ಸಂಸದರೇ, ನಿಮ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕಾವೇರಿ ನದಿ ನೀರಿನ ಸಮಸ್ಯೆನ ಕಾವೇರಿ ಸಮಸ್ಯೆಯಾಗೆ ಉಳಿಸಬೇಡಿ. ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ನೀವೇನಾದರೂ ಈ ರಾಜ್ಯದ ಜನರ ಪರವಾಗಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ನಿಮಗೆ ಜನ ಮತವನ್ನು ಕೊಟ್ಟು ನಿಮ್ಮ ಶಾಸಕರು ಎಂಪಿಗಳಾಗಿ ಮಾಡಿದ್ದಾರೆ. ಇಲ್ಲಿಯವರೆಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದೆ ಇವತ್ತು ಈ ರಾಜ್ಯದ ಜನ ರಸ್ತೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಅಲ್ಲಿ 9,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರು. 15,000 ಕ್ಯೂಸೆಸ್ ನೀರನ್ನ ಬಿಟ್ಟು ಹೆಂಗೋ ಅಲ್ಪ ಸ್ವಲ್ಪ ಮಳೆ ಆಯ್ತಾ ಇದೆ, ನೀರು ಬರ್ತಾ ಇದೆ. ಆದರೂ ಕಾವೇರಿನ ಬರದು ಮಾಡೋಕ್ಕೆ ಹೋರಾಟ ಕೊಡ್ತಾವ್ರೆ. ಆಮೇಲೆ ಒಣಗಿ ನಿಂತಿರುವಂಥ ಕಬ್ಬಿಗೆ ಬೆಲೆ. ಪರ ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇದ್ದು, ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರಿಂದ ಕಡ್ಲೆಪುರಿ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ರೈತರಿಗೆ ಕಡ್ಲೆಪುರಿ ಭಾಗ್ಯ ಕೊಟ್ಟಿದೆ ಅಂತ ಘೋಷಣೆ ಕೂಗಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಂಜಯ್ ವೃತ್ತದಲ್ಲಿ ಕಡ್ಲೆಪುರಿ ಹಂಚಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕನ್ನಡಪರ ರೈತಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನೋಡ್ತಾ ಇದ್ದೀರಿ. ವರುಣನ ಕೃಪೆಯಿಂದ ಅಷ್ಟೋ ಇಷ್ಟೋ ನೀರು ಬರುವ ಸಂದರ್ಭದಲ್ಲಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪುರಿ ತಿಂದು ಹೊಟ್ಟೆ ಹಸುವನ್ನ ಜೀರ್ಣಿಸ್ಕೊಳ್ಳೋ ಸ್ಥಿತಿ ಬಂದಿದ್ದೇವೆ. ಇನ್ನಷ್ಟು ನೀರು ತಮಿಳುನಾಡು ಕೊಟ್ಟೋಗ್ಬಿಟ್ರೆ ಅದೇ ಭಾಗ್ಯವನ್ನ ನೀವು ಕೊಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಶಾಸಕರೇ, ಸಂಸದರೇ, ನಿಮ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕಾವೇರಿ ನದಿ ನೀರಿನ ಸಮಸ್ಯೆನ ಕಾವೇರಿ ಸಮಸ್ಯೆಯಾಗೆ ಉಳಿಸಬೇಡಿ. ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ನೀವೇನಾದರೂ ಈ ರಾಜ್ಯದ ಜನರ ಪರವಾಗಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ನಿಮಗೆ ಜನ ಮತವನ್ನು ಕೊಟ್ಟು ನಿಮ್ಮ ಶಾಸಕರು ಎಂಪಿಗಳಾಗಿ ಮಾಡಿದ್ದಾರೆ. ಇಲ್ಲಿಯವರೆಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದೆ ಇವತ್ತು ಈ ರಾಜ್ಯದ ಜನ ರಸ್ತೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಅಲ್ಲಿ 9,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರು. 15,000 ಕ್ಯೂಸೆಸ್ ನೀರನ್ನ ಬಿಟ್ಟು ಹೆಂಗೋ ಅಲ್ಪ ಸ್ವಲ್ಪ ಮಳೆ ಆಯ್ತಾ ಇದೆ, ನೀರು ಬರ್ತಾ ಇದೆ. ಆದರೂ ಕಾವೇರಿನ ಬರದು ಮಾಡೋಕ್ಕೆ ಹೋರಾಟ ಕೊಡ್ತಾವ್ರೆ. ಆಮೇಲೆ ಒಣಗಿ ನಿಂತಿರುವಂಥ ಕಬ್ಬಿಗೆ ಬೆಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.